ನಮಸ್ಕಾರ ವೀಕ್ಷಕರೇ, DMS ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ತಹಶೀಲ್ದಾರ್ಗೆ ಮನವಿ. ತಾಳಿಕೋಟೆ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ 49 ಪದಾಧಿಕಾರಿಗಳಿಗೆ ಪಟ್ಟಣದಲ್ಲಿ ನಿವೇಶನ ಅಥವಾ ವಸತಿಯನ್ನ ಮಂಜೂರು ಮಾಡುವಂತೆ ತಹಶೀಲ್ದಾರ್ ಡಾಕ್ಟರ್ ವಿನಯ್ ಹೂಗಾರ್ ಇವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶ್ರೀಪಾಲ್ ಸಂಗಮಿ ಮಾತಾಡಿ, ನಮ್ಮ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ 43 ಮಾಜಿ ಸೈನಿಕರು ಹಾಗೂ 6 ವೀರ ನಾರಿಯರು ಒಟ್ಟು 49 ಸದಸ್ಯರಿದ್ದು, ಇಲ್ಲಿಯವರೆಗೆ ಯಾವುದೇ ನಿವೇಶನ ಅಥವಾ ವಸತಿ ಮಂಜೂರು ಮಾಡಿರುವುದಿಲ್ಲ. ಆದ ಕಾರಣ ಆದಷ್ಟು ಬೇಗ ಮಂಜೂರು ಮಾಡಿಸಲು ಕ್ರಮ ವಹಿಸಬೇಕೆಂದು ತಿಳಿಸಿದರು. ಮನವಿ ಪತ್ರವನ್ನ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಡಾಕ್ಟರ್ ಶ್ರೀಮತಿ ವಿನಯ್ ಹೂಗಾರ್ ಅವರು, ಸದರಿ ಮನವಿಯನ್ನ ಪರಿಶೀಲಿಸಿ ಕ್ರಮ ವಹಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಬಾಪುಗೌಡ ಪಾಟೀಲ್, ಸದಸ್ಯರಾದ ಶಂಕರಗೌಡ ನರಸಲಗಿ, ಬೋರಮ್ಮ ಕುಂಬಾರ, ನಿಂಗಮ್ಮ ಬಿರಾದರ್, ಶಂಕರಗೌಡ ನಾಗರಾಳ, SG ಸಜ್ಜನ್, BS ಅರ್ನಾಳ ಹಾಗೂ ಶಿವಾನಂದ ಮಠ್ ಇದ್ರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ. ನಿಮ್ಮದೇ ಧ್ವನಿ. ನಮ್ಮ ಚಾನೆಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಹಸೀಲ್ದಾರ್ ಸಾಹೇಬ್, ತಾಳಿಕೋಟೆ ತಾಲೂಕು, ತಾಳಿಕೋಟೆ. ಮಾನ್ಯರೇ, ವಿಷಯ ತಾಳಿಕೋಟೆ ತಾಲೂಕಿನಲ್ಲಿ ವಾಸಿಸುತ್ತಿರುವ ಮಾಜಿ ಸೈನಿಕರಿಗೆ ವಿವಿಧ ವಸತಿ ಯೋಜನೆ ಅಡಿಯಲ್ಲಿ ನಿವೇಶನ ಅಥವಾ ವಸತಿ ಮಂಜೂರಿ ಮಾಡುವ ಕುರಿತು ಉಲ್ಲೇಖ. 1. ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತಿ ಪತ್ರ ಸಂಖ್ಯೆ ವಸತಿ 2025-26 ದಿನಾಂಕ 17/1/2026 ಗೌರವಾನ್ವಿತ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು, ಕರ್ನಾಟಕ ರಾಜ್ಯ ಬೆಂಗಳೂರು ಅವರ ವಿಡಿಯೋ ಸಂವಾದ ನಿರ್ದೇಶನ ದಿನಾಂಕ 9/1/2026 ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಮಾಜಿ ಸೈನಿಕ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ತಾಳಿಕೋಟೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ನಮ್ಮ ತಾಳಿಕೋಟೆ ತಾಲೂಕಿನಲ್ಲಿ 43 ಮಾಜಿ ಸೈನಿಕರು ಹಾಗೂ 6 ಮಂದಿ ವೀರನಾರಿಯರು, ಟೋಟಲ್ 49 ಮಾಜಿ ಸೈನಿಕರಿರುತ್ತೇವೆ. ಅದರಂತೆ ಮುಂದುವರೆದು ಉಲ್ಲೇಖ 1 ಮತ್ತು 2 ಪತ್ರದಲ್ಲಿ ತಮಗೆ ನಿರ್ದೇಶನ ನೀಡಿರುವಂತೆ ನಾವು ಯಾರು ಇಲ್ಲಿಯವರೆಗೆ ಯಾವುದೇ ವಸತಿ ಯೋಜನೆ ಅಡಿಯಲ್ಲಿ ನಿವೇಶನ ಅಥವಾ ವಸತಿ ಪಡೆದಿರುವುದಿಲ್ಲ. ಕಾರಣ, ಈ ಪತ್ರಕ್ಕೆ ಲಗತ್ತಿಸಿರುವ ವಿವರದಂತೆ ನಮ್ಮ 49 ಮಾಜಿ ಸೈನಿಕರಿಗೆ ವಿವಿಧ ವಸತಿ ಯೋಜನೆ ಅಡಿಯಲ್ಲಿ ನಿವೇಶನ ಅಥವಾ ವಸತಿ ಮಂಜೂರು ಮಾಡಿ ಕೊಡಲು ತಮ್ಮಲ್ಲಿ ವಿನಂತಿಸಲಾಗಿದೆ. ಧನ್ಯವಾದಗಳು.